ಒಳ್ಳೆಯದು, ಒಳ್ಳೆ ಘಮ ಕೊಡುತ್ತೆ. ಬೆಳ್ಳುಳ್ಳಿನ ಹಿಂದೆ ಮುಂದೆ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಇಷ್ಟಿಷ್ಟು ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಸಿಗುತ್ತೆ. ನಮ್ಮ ಕಡೆ ಆದರೆ ಜವಾರಿ ಬೆಳ್ಳುಳ್ಳಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಡೈಲಿ 2 ಎಸಳು ಬೆಳ್ಳುಳ್ಳಿನ ಖಾಲಿ ಹೊಟ್ಟೆನಲ್ಲಿ ತಿಂದುಬಿಡಬೇಕು. 2 ಎಸಳು ಬೆಳ್ಳುಳ್ಳಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಬರುತ್ತೆ. ಈ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಸಿ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹಸಿ ಖಾರ ಇಲ್ಲದೆ ಅಡುಗೆನೇ ಮಾಡೋದಿಲ್ಲ. ಯಾವಾಗಲೂ ಹಸಿ ಖಾರದಲ್ಲಿ ಸ್ವಲ್ಪ ಜಾಸ್ತಿ ಅಡುಗೆ ಮಾಡ್ತೀವಿ ನಾವು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ರೆಡ್ ಕಲರ್ ಕೆಂಪು ಕಲರ್ ಖಾರ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀವಿ. ಅದೇ ಪೌಡ್ರ್ ಅಂತೂ ಒಂದು 5-6 kg ಖಾರ ಕುದಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ವರ್ಷ ಪೂರ್ತಿ ಬರುತ್ತೆ. ಖಾರದ ಕಲರು ಕಡಿಮೆ ಆಗಲ್ಲ, ಖಾರ ಕೂಡ ಕಡಿಮೆ ಆಗಲ್ಲ. ನಾವು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಅಲ್ಲ ಹಾಕೋಣ, ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕೋಣ, ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ, ಒಳ್ಳೆ ಘಮ ಬರುತ್ತೆ ಹಸಿ ಖಾರಕ್ಕೆ. ಒಂದು ಚೂರು. ಆಮೇಲೆ ಒಂದು ಚೂರು ಇಂಗಿನ ಪೌಡ್ರ್ ಹಾಕೋಣ. ಆವಾಗ ಇದನ್ನು ಬೇಗ ನಾನು ಸಣ್ಣ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಜಾರ್. ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಐಟಮ್ ಮರ್ತಿದ್ದೆ, ಏನು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಮೆಣಸಿನ್ಕಾಯಿ ನಾವು ಸಣ್ಣ ಮಾಡಿದಾಗ ಆದಷ್ಟು ಬೇಗ ಅದು ಕಲರ್ ಕಪ್ಪಾಗ್ತಾ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಕಪ್ಪಾಗಲ್ಲ ಅದು. ಅದಕ್ಕೆ ಒಂಚೂರು ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಹಾಕ್ಕೊಂಡೆ ನಾನು. ಇವಾಗ ಬೇಗ ಹೋಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇದು ಪೂರ್ತಿ ಸಣ್ಣ ಆಗಿಲ್ಲ, ಒಂದು ಸ್ವಲ್ಪ ತರಿ ಇರಬೇಕು. ತರಿ ಆಗಿದ್ದರೆ ಅದು ಬಾಯಿಗೆ ಸಿಕ್ಕಾಗ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬೇಗ ಅಡುಗೆ ಶುರು ಮಾಡ್ಕೊಳ್ಳೋಣ. ಬೇಗ ಅಡುಗೆ ಸ್ಟಾರ್ಟ್ ಮಾಡೋಣ. ಅವ್ರಿಗೆಲ್ರಿಗೂ ಹಶ್ವಾಗ್ತಾ ಇದೆ. ಇವಾಗ ನಾನು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋದು ಹೆಂಗೋ ಅಂತ ನಾನು ತೋರಿಸ್ಬಿಡ್ತೀನಿ, ಸರಿನಾ? ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನನಗೆ ಹೇಳಿ. ಅಲ್ಲಿದ್ದಾರೆ ನೋಡಿ ನನ್ನ ಫ್ರೆಂಡ್ಸ್. ನನಗೆ ಫಿಶಸ್ ಅಂದರೆ ಭಾಳ ಇಷ್ಟ. ನೋಡಿ ಹೆಂಗಿದೆ ನಮ್ಮ ಫಿಶಸ್, ಚೆನ್ನಾಗಿದೆಯಲ್ಲ? ಅಡುಗೆ ಸ್ಟಾರ್ಟ್ ಮಾಡೋಣ. ಓಕೆ, ಈ ಪಾತ್ರೆ ಒಂಚೂರು ಬಿಸಿ ಆಗಲಿ. ಇದಕ್ಕೊಂದು 2 ಸ್ಪೂನಷ್ಟು ಆಯಿಲ್ ಹಾಕೋಣ. ಜಾಸ್ತಿ ಆಯಿಲ್ ಬೇಡ, 5 to 6 ml ಆದರೆ ಸಾಕು. ಒಂಚೂರು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಾಡೋಣ, ಸಾಸಿವೆಗಳನ್ನ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ